ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು SPN ಕುಕಿಂಗ್ ಡ್ರೀಮ್ಸ್ ವ್ಲಾಗ್ಗೆ. ಇವತ್ತು ಡೋನಟ್ ಮನೆಯಲ್ಲಿ ಈಸಿ ಮೆಥಡ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಮೊದಲು ಒಂದು ಬಟ್ಲಲ್ಲಿ 2 ಕಪ್ಪು ಹಾಲನ್ನ ತಗೋಬೇಕು. ಆ್ಯಂಡ್ ಅದಕ್ಕೀಗ ನಾವು 2 ಸ್ಪೂನು ಶುಗರ್ನ ಆ್ಯಡ್ ಮಾಡಬೇಕು, ಸಕ್ಕರೆ. ಅದಕ್ಕೆ ಸ್ವಲ್ಪ ಈಗ ಚಿಟಕಿ ಸ್ವಲ್ಪ ಅಂದರೆ ಸ್ವಲ್ಪ ಅಷ್ಟು ನಾವು ಉಪ್ಪನ್ನ ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಇದೇ ಮೇನ್ ಇಂಗ್ರೀಡಿಯೆಂಟ್ ನೋಡಿ, ಈಸ್ಟ್ನ ಇದು ಜನರೇಟ್ ಆಗಬೇಕು. ಅದಕ್ಕೆ ನಾವೀಗ 1 ಸ್ಪೂನ್ ಈಸ್ಟ್ ತೊಗೊಂಡಿದ್ದೀವಿ ನೋಡಿ. ಇಷ್ಟ ಆದರೆ ಸಾಕು. ಅದನ್ನ ನೀಟಾಗಿ ಅದರೊಳಗೆ ಹಾಕಿ ಅದನ್ನ 2 ರಿಂದ 3 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿ ಅದನ್ನ ಈಸ್ಟ್ ಜನರೇಟ್ ಆಗೋಕ್ಕೆ ಒಂದು 15 ಮಿನಿಟ್ಸ್ ಬಿಡಬೇಕು. ಆ್ಯಂಡ್ ಈಗ ನೆಕ್ಸ್ಟ್ ಸ್ಟೆಪ್, ನಾವು ಯಾವ ಕಪ್ಪಲ್ಲಿ ಹಾಲನ್ನ ಹಾಕಿದ್ವಿ ಅದೇ ಕಪ್ಪಲ್ಲಿ 3 ರಿಂದ 4 ಎಕ್ಸ್ಟ್ರಾ ಬೇಕು ಅಂದರೆ 1 ಕಪ್ ಎಕ್ಸ್ಟ್ರಾ ಆಗುವಷ್ಟು ನಾವು ಮೈದಾನ ಆ ಕಪ್ಪಲ್ಲಿ ನಾವು ಮೆಷರ್ಮೆಂಟ್ ತೊಗೊಂಡು ಹಾಕ್ಕೊಬೇಕು. ನೆಕ್ಸ್ಟು ಇದಕ್ಕೆ ನಾವು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಬೇಕು. ಆ್ಯಂಡ್ ಸ್ವಲ್ಪ ಆಯಿಲ್, ಯಾವುದಾದ್ರೂ ಆಯಿಲ್ ಹಾಕ್ಕೊಬೋದು. ಆಯಿಲ್ ಹಾಕ್ಕೊಂಡು ಇದನ್ನ ಫಸ್ಟು ಡ್ರೈಯಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಇವೆರಡನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದಾದಮೇಲೆ ನೆಕ್ಸ್ಟ್ ನಾವು ಈಸ್ಟ್ ಜನರೇಟ್ ಹಾಕಿಟ್ಟಿದ್ವಲ್ಲ 15 ನಿಮಿಷ, ಅದನ್ನ ತೊಗೊಂಡು ನೋಡಿ ಎಷ್ಟು ಚೆನ್ನಾಗಿ ಜನರೇಟ್ ಆಗಿದೆ. ಅದನ್ನ ನಾವು ಈಗ ಮೈದಾಕ್ಕೆ ಸ್ವಲ್ಪ ಹಾಕ್ಕೊಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ನೀಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಒಂದೇ ಸಲ ಫುಲ್ ಹಾಕ್ಬಾರ್ದು. ಅದನ್ನ ನೀಟಾಗಿ ನೋಡಿ, ನೀಟಾಗಿ ಮಿಕ್ಸ್ ಮಾಡಬೇಕು ಜಾಸ್ತಿ. ಒಂದು 15 ಮಿನಿಟ್ಸ್ ಆದರೂ ನೀಟಾಗಿ ನಾದ್ಕೊಬೇಕು ಚೆನ್ನಾಗಿ. ಅದು ಫುಲ್ ಸಾಫ್ಟು ನೋಡಿ, ಮೃದು ಆಗಬೇಕು ಹಿಂಗೆ. ಆಮೇಲೆ ಅದನ್ನ ನಾವು ತುಪ್ಪನ ಏನಾರು ಒಂದು ಸರ್ಗಿ 15 ನಿಮಿಷ ನಾವು ಅದನ್ನ ಬಿಡಬೇಕಾಗುತ್ತೆ ಈಸ್ಟ್ ಜನರೇಟ್ ಆಗೋಕ್ಕೆ ಮತ್ತೆ. ಆ್ಯಂಡ್ 15 ನಿಮಿಷ ಆದಮೇಲೆ ನೋಡಿ ಎಷ್ಟು ಸಾಫ್ಟು ಉಬ್ಬಿದೆ. ಆ್ಯಂಡ್ ಈಸ್ಟ್ ಜನರೇಟ್ ಆಗಿದೆ ನೋಡಿ, ಎಷ್ಟು ಸಾಫ್ಟಾಗಿದೆ. ಆ್ಯಂಡ್ ಇದು ಮತ್ತೆ ಒಂದು 2-3 ಮಿನಿಟ್ಸ್ ನೀಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನ ನೀಟಾಗಿ ಹರಿಬೇಕೀಗ. ನೀಟಾಗಿ ರೌಂಡ್ ಶೇಪು, ಸ್ವಲ್ಪ ಮಂದ ಲೇಯರ್ ಇರಬೇಕು, ದಪ್ಪ. ಅದನ್ನ ನೋಡಿ ಈ ಥರ ಹರ್ಕೊಬೇಕು. ಇನ್ನೂ ಸ್ವಲ್ಪ ದಪ್ಪ ಬೇಕಾದ್ರೆ ಹರ್ಕೊಬೋದು ನೀವು, ಇಷ್ಟಿದ್ರೆ ಸಾಕು. ಈಗ ನಾವು ಒಂದು ಲೋಟ ತೊಗೋಬೇಕು. ನಿಮಗೆ ಎಷ್ಟು ಅಗಲ ಬೇಕು ರೌಂಡು ಆ ಸೈಜಿಂದು ನಾವು ಲೋಟ ತೊಗೊಂಡು ಅದರಲ್ಲಿ ನಾವು ರೌಂಡ್ ಶೇಪ್ ಕಟ್ ಮಾಡ್ಕೊಬೇಕು. ನೋಡಿ ಈ ಥರ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಆ್ಯಂಡ್ ಈ ಥರ ಇಷ್ಟು ಸೈಜ್ ಇರೋ ಸಾಕು. ಇದಕ್ಕೀಗ ನಾವು ಮಧ್ಯದಲ್ಲಿ ಹೋಲ್ ಹಾಕಬೇಕು. ಅದರ ಕ್ಯಾಪಲ್ಲಾದರೂ ಸರಿ, ಕೈಯಲ್ಲಾದರೂ ನೀವು ಹೋಲ್ ಹಾಕೊಬೋದು. ಮತ್ತು ಇದನ್ನ 2-3 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಆ್ಯಂಡ್ ಆದಮೇಲೆ ನೋಡಿ ಎಷ್ಟು ಮತ್ತೆ ಈಗ ಇಷ್ಟು ಸಾಫ್ಟಾಗಿ ಇರುತ್ತೆ. ಅಂದರೆ ಈಗ ಸ್ವಲ್ಪ ಸಾಫ್ಟ್ ಮತ್ತು ಮೃದುವಾಗಿ ಸ್ವಲ್ಪ ದಪ್ಪ ಲೇಯರ್ ಆಗಿರುತ್ತೆ. ನೋಡ್ಬೋದು ಈಗ ನೀವು, ಸಾಫ್ಟ್ ಇದೆ ಆ್ಯಂಡ್ ಸ್ವಲ್ಪ ದಪ್ಪ ಲೇಯರ್ ಇದೆ. ಆ್ಯಂಡ್ ಈಗ ಇದನ್ನ ನೆಕ್ಸ್ಟು ಏನು ಮಾಡಬೇಕು ಅಂತಿದ್ದೀರಾ ನೋಡಿ. ಈಗ ಲಾಸ್ಟ್ ಸ್ಟೇಜ್, ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಲೆಟ್ಸ್ ಗೋ. ಆ್ಯಂಡ್ ಈಗ ನಾವು ಯಾವುದಾದ್ರೂ ಆಯಿಲ್ನ ಬಳಸ್ಬೋದು. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಟು ಎಣ್ಣೆನ ಕಾಯಿಸ್ಬೇಕು. ನೋಡಿ ಈಗ ಕಾಯ್ದಿದೆ. ಆ್ಯಂಡ್ ಅದನ್ನ ನಾವೀಗ ಲೋ ಫ್ಲೇಮ್ ಮಾಡಬೇಕು ಸ್ವಲ್ಪ. ಅದು ಮಾಡ್ಕೊಂಡು 3 ರಿಂದ 4 ನಾನು ಡೋನಟ್ಸ್ದು ಅದರೊಳಗೆ ಹಾಕಿದ್ದೀನಿ. ಅದನ್ನ ನೀಟಾಗಿ ಡೀಪ್ ಫ್ರೈ ಮಾಡ್ಕೊಬೇಕು. ನೋಡಿ ಈ ಥರ ಕಲರ್ ಚೇಂಜ್ ಆಗೋ ತನಕ ಡೀಪ್ ಫ್ರೈ ಮಾಡ್ಕೊಬೇಕು. ಆ್ಯಂಡ್ ಈಗ ನಾನು ಈ ಥರ ಎಲ್ಲನೂ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಆ್ಯಂಡ್ ಈಗ ನೆಕ್ಸ್ಟ್ ಇದಕ್ಕೆ ಚಾಕ್ಲೇಟ್ ಸಿರಮ್ನ ಮಾಡ್ಕೊಬೇಕು. ನಾವು ನಿಮ್ಮದು ಸಿರಮ್ ರೆಡಿ ಇದ್ದರೆ ಅದನ್ನಲ್ಲಿ ಡಿಪ್ ಮಾಡ್ಬೋದು. ಇಲ್ಲ ಅಂದರೆ ನಾವು ಡೈರಿ ಮಿಲ್ಕ್ 3 or 4 3ರಿಂದ 4 ಡೈರಿ ಮಿಲ್ಕ್ ನಾವು ಮೆಲ್ಟ್ ಮಾಡ್ಕೊಬೋದು. ನೀಟಾಗಿ ಒಂದು ಬೌಲೊಳಗೆ ಹಾಕೊಂಡು ಮೆಲ್ಟ್ ಮಾಡ್ಕೊಬೋದು. ಸಿರಮ್ ಇಲ್ಲ ಅಂದರೆ ಅದಕ್ಕೆ ಸ್ವಲ್ಪ ಶುಗರ್ ಬೇಕಾದರೆ ಆ್ಯಡ್ ಮಾಡ್ಕೊಬೋದು, ಇಲ್ಲ ಅಂದರೆ ಇಲ್ಲ. ಆ್ಯಂಡ್ ಈಗ ನೋಡಿ ಇದನ್ನ ಬಿಸಿನೀರಲ್ಲಿ ನೀಟಾಗಿ ಈ ಥರ ಮೆಲ್ಟ್ ಮಾಡ್ಕೊಬೇಕು. ಆ್ಯಂಡ್ ಈಗ ನೋಡಿ ಲಾಸ್ಟ್ ಸ್ಟೇಜು, ನೀಟಾಗಿ ಚಾಕ್ಲೇಟ್ ಸಿರಮು ರೆಡಿಯಾಗಿದೆ ಆ್ಯಂಡ್ ಡೋನಟ್ ಕೂಡ ರೆಡಿಯಾಗಿದೆ. ಇದನ್ನ ನೀಟಾಗಿ ಅದರೊಳಗೆ ಡಿಪ್ ಮಾಡಬೇಕು. ಒಂದು ಸೈಡ್ ಮಾತ್ರ ನೀಟಾಗಿ ಡಿಪ್ ಮಾಡ್ಕೊಬೇಕು. ನೋಡಿ ಈ ಥರ ಎಲ್ಲನೂ ಅದೇ ಥರ ಮಾಡ್ಕೊಬೇಕು. ನೋಡಿ ಡೋನಟ್ಸ್ ರೆಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಸಖತ್ತಾಗಿ ಟೇಸ್ಟ್ ಇದೆ ಆ್ಯಂಡ್ ಸ್ಪಾಂಜಿ ಕೂಡ ಇದೆ. ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ. ಆ್ಯಂಡ್ ಇದಕ್ಕೆ ಎಕ್ಸ್ಟ್ರಾ ಕೂಡ ಬೇಕು ಅಂದರೆ ನೀವು ಸ್ಪ್ರಿಂಕಲ್ನ ಉದುರಿಸ್ಕೊಬೋದು. ಆ್ಯಂಡ್ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.